ಇಲ್ಲ, ಅದನ್ನು ಬ್ರ್ಯಾಂಡ್ ಮಾಡಿರೋದು ನಮ್ಮ ಕನ್ನಡ ಕಲಾಭಿಮಾನಿಗಳು. ಸೊ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಐ ವುಡ್ ಲವ್ ಟು ಸೇ ಥ್ಯಾಂಕ್ಸ್ ಟು ಸ್ಪೆಷಲ್ ಪರ್ಸನ್ ದಟ್ ಇಸ್ ಪ್ರೇಮ್ ಸರ್. ಓಕೆ, KD ಸಾಂಗ್ ಅನ್ನೋದಾದರೆ ಎಲ್ಲ ರೀತಿಯಲ್ಲೂ ಲೈಕ್ AL ಬರೋದಾದರೆ ಅವರವರ ಸ್ಟಾರ್ಸ್ಗಳಿಗೆ ಇಷ್ಟಪಡ್ತದೆ, ಅವರವ್ರ ವೀಡಿಯೋಗಳನ್ನ ಹಾಕೊಂಡು ಸಾಂಗ್ ಟ್ರೆಂಡ್ ಮಾಡ್ತಾರೆ. ಅಂದರೆ ಎಲ್ಲ ರೀತಿಯಲ್ಲೂ ಹೊಸ ಹೊಸ ಪ್ರಯತ್ನಗಳನ್ನ ಮಾಡ್ತಿದ್ದಾರೆ. ಅದಕ್ಕೆ ಸಾಕ್ಷಿಯಾಗಿರೋದು ನಿಮ್ಮ ಸಾಂಗ್, ನಿಮ್ಮ ನಟನೆಯ ಸಾಂಗ್. ಇಲ್ಲ, ಅದಕ್ಕೆ ಸಾಂಗಿಗಿರೋ ಒಂದು ಟ್ಯೂನ್ಗಿರೋ ಪವರು ಅರ್ಜುನ್ ಜನ್ಯ ಸರ್ಗೆ ಕಂಪೋಸ್ ಮಾಡಿರೋ ಸ್ಟೈಲು ಆ್ಯಂಡ್ ಡೈರೆಕ್ಟರ್ ಅವರ ಟೇಸ್ಟು, ಮಂಜು ಅವ್ರ ಲಿರಿಕ್ಸ್ ಬರೆದಿದ್ದಾರೆ. ಸೊ ಟೀಮ್ಗೆ ಹೋಗ್ಬೇಕಾಗಿರೋದು ಕ್ರೆಡಿಟು. ಎಲ್ಲರೂ ಪರ್ಸ್ನಲಾಗಿ ಅವ್ರವ್ರ ಹೀರೋಸ್ನ AL ಮಾಡ್ತಾ ಇರೋದು ನಮಗೂ ಖುಷಿ ಆಗುತ್ತೆ. ಇಟ್ ಮೀನ್ಸ್ ಅಲ್ಲ. ಓಕೆ, ಯೂಶ್ವಲಿ ಭಾನುವಾರ ಆಯಿತು ಅಂದರೆ ಧ್ರುವ ಅವರ ಮನೆ ಮುಂದೆ ಅವ್ರ ಅಭಿಮಾನಿಗಳು ಬರ್ತಾಯಿದ್ದು, ಅವ್ರನ್ನ ಮಾತಾಡಿಸ್ಬೇಕು, ಫೋಟೋ ತೆಗಿಸ್ಬೇಕು ಅಂತ ಹೇಳಿ. KD ಸಾಂಗ್ ರಿಲೀಸ್ ಆದಮೇಲೆ ಪ್ರತಿ ವಾರ ಚಿಕ್ಕ ಮಕ್ಕಳು ಬರ್ತಾ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ. ಇವತ್ತು ನೋಡಿದ್ವಿ ಅಲ್ಟಿಮೇಟಾಗಿ ಎರಡು ತಂಡದವರು ಅಲ್ಟಿಮೇಟಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ದೇ ಆರ್ ಟ್ರೈಂಗ್ ಟು ಡೂ ಸಮಥಿಂಗ್ ನಿಮ್ಮ ಮುಂದೆ. ಹೌದು, ಅಂದರೆ ಖುಷಿಯಾಗುತ್ತೆ. ಮಕ್ಕಳೆಲ್ಲ ಬಂದು ಆಫ್ಟರ್ ಕರಾಬು ಸಾಂಗು ಇವಾಗ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗಿರೋದು ಅಂದರೆ ಅಫ್ಕೋರ್ಸ್ ಆರ್ಟಿಸ್ಟ್ಗಳ ಸಾಂಗ್ಸೂ ಇಷ್ಟಪಡ್ತಾರೆ. ನನ್ನ ಕೆರಿಯರಲ್ಲಿ ನೋಡಿದ್ರೆ ನನಗೆ ಆಫ್ಟರ್ ಕರಾಬು ಇವಾಗ KDದು ಶಿವ ಸಾಂಗ್ ಎಲ್ಲ ಮಕ್ಕಳು ಇಷ್ಟಪಡ್ತಾಯಿದ್ದಾರೆ ಆ್ಯಂಡ್ ಬಂದು ಪರ್ಫಾರ್ಮ್ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಐ ಹ್ಯಾವ್ ನೋ ವರ್ಡ್ಸ್. ಓಕೆ, ಜೆನ್ಯೂನ್ಲಿ ಐ ಫೀಲ್ ವೆರಿ ನೈಸ್. ಖುಷಿಯಾಗುತ್ತೆ, ತುಂಬಾ ಖುಷಿಯಾಗುತ್ತೆ. ಎಲ್ಲ ಅವ್ರ ತಾಯಂದ್ರ ಜೊತೆ ಬರ್ತಾರೆ, ತಂದೆಯವ್ರ ಜೊತೆ ಬರ್ತಾರೆ. ಚಿಕ್ಕ ಮಕ್ಕಳು ಕೇಳಿದ್ರೆ ಹಾರ್ಡ್ಲಿ 4 years 3 years ಅಂತ ಹೇಳ್ತಾರೆ. ಸೊ ತುಂಬಾ ಖುಷಿಯಾಗುತ್ತೆ. ಯೂಶ್ವಲಿ ಧ್ರುವ ಅವರ ಸಿನಿಮಾದ ಒಂದು ಸಾಂಗ್ ಹಿಟ್ ಆಯಿತು ಅಂದರೆ ಎಲ್ಲರೂ ಹೇಳೋದು ಒಂದೇ, ಗುರು ಸಾಂಗ್ ಹಿಟ್ ಆಗಿದೆ ಅಂದರೆ ಪಕ್ಕಾ ಸಿನಿಮಾ ಹಿಟ್ ಆಗುತ್ತೆ ಅಂತ ಹೇಳಿ. ಅದಕ್ಕೆ ಸಾಕ್ಷಿಯಾಗಿ ಇವಾಗ ನಿಮ್ಮ KD ಸಿನಿಮಾದ ಶಿವ ಆಲ್ರೆಡಿ ಟ್ರೆಂಡಿಂಗಲ್ಲಿದೆ. ರಿಲೀಸ್ ಆಗಿ ಹತ್ತತ್ರ ಒಂದು 3 ವಾರ 4 ವಾರ ಆಗ್ತಾ ಬಂತು. ಈಗಲೂ ಕೂಡ ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿದೆ, ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಇದೆ, ಎಲ್ಲೆಲ್ಲಿ ಯಾವ ಪ್ಲ್ಯಾಟ್ಫಾರ್ಮಲ್ಲಿದೆ ಎಲ್ಲ ಕಡೆಯಲ್ಲೂ ಟ್ರೆಂಡಿಂಗಲ್ಲೇ ಇರುವಂಥದ್ದು. ಅದು ಏನು ಅಂದರೆ ಆಗಲೇ ನಾನು ಹೇಳ್ದಂಗೆ ಟೀಮ್ ವರ್ಕು. ಒಂದು ಆನಂದ್ ಆಡಿಯೋರ್ದು ಪಾಪ ತುಂಬಾ ಅವರು ಸ್ಟ್ರಾಟಜಿಯಿಂದ ಮಾಡ್ತಾಯಿದ್ದಾರೆ. ಅದಲ್ಲದೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ದಂಗೆ ನನ್ನ VIPs ಆ್ಯಂಡ್ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಜೆನ್ಯೂನ್. ಓಕೆ, February 14 ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ. ಯೂಶ್ವಲಿ ಯಾರಿಗೂ ಲಿರಿಕ್ಸ್ ಬಗ್ಗೆ ಗೊತ್ತಿಲ್ಲ. ನನಗೆ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ಕೈ ಕೊಟ್ಟು ಹೋಗಬೇಡ ಅಥವಾ ನೀನು ನನಗೆ ಸೂಟ್ ಆಗಲ್ಲ ಅನ್ನೋ ರೀತಿಯಲ್ಲಿ ಲಿರಿಕ್ಸ್ ಸ್ಟಾರ್ಟ್ ಆಗುತ್ತೆ ಅಂತೇಳಿ ಇನ್ಫಾರ್ಮೇಷನ್ ಇದೆ. 14th ಆ ಲಿರಿಕ್ಸ್ ಬರ್ದಿರೋದು ಯಾರು, ಹಾಡಿರೋದು ಯಾರು? ಇನ್ನೊಂದು ವಾರ ಆದರೆ 14th ಬಂದ್ಬಿಡುತ್ತೆ. ಈಗೆಲ್ಲ ನಮ್ಮನ್ನ ಓಕೆ, 14th ಒಂದು ಸಾಂಗ್ ರಿಲೀಸ್ ಆಗ್ತಾಯಿದೆ. ಆ್ಯಕ್ಚುಲಿ ರಕ್ಷಿತಾ ಮ್ಯಾಮ್ ಒಂದು ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ. ಓಕೆ, ಅದನ್ನು ಸೊ ವೆಯ್ಟ್ ಮಾಡೋಣ. ಸೊ ಸಾಂಗಲ್ಲಿ ಯಾರು ಸೂಟ್ ಆಗಲ್ಲ? ಸುಮ್ಮನೆ ಕತೆ. ಇನ್ನೊಂದು ಇನ್ಫಾರ್ಮೇಷನ್ ಇದೆ ಸರ್, ನಂಗೆ ಗೊತ್ತಿಲ್ಲ, ಬಟ್ ಕೇಳ್ತೀನಿ ಓಪನ್ ಆಗಿ. ಕನ್ನಡದ ಒಬ್ಬ ಸ್ಟಾರ್ ನಟ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. 3 ದಿನ ಶೂಟಿಂಗ್ ಬ್ಯಾಲೆನ್ಸ್ ಇದೆ ಅಂತೇಳಿ ಇನ್ಫಾರ್ಮೇಷನ್ ಇದೆ. ಯಾರು ಆ ಸ್ಟಾರ್ ನಟ? ಈ ಪ್ರಶ್ನೆ ನಾನು ಡೈರೆಕ್ಟರ್ ಹತ್ರ ಕೇಳಿದ್ರೆ ತುಂಬಾ ಖುಷಿ ಆಗುತ್ತೆ. ಇದಕ್ಕೆ ನಾನು ಯಾವ ಥರ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ. ಓಕೆ, ಇಲ್ಲ, ನಿಮ್ಮ ಡೈರೆಕ್ಟರ್ನ ಕೇಳಿದ್ರೆ ಉತ್ತಮ. ಎಸ್ ಸರ್, ಥ್ಯಾಂಕ್ ಯು. ಸೊ KD ಸಾಂಗ್ ಸಕ್ಸಸ್ಸಲ್ಲಿದೆ. ಮತ್ತೊಂದು ಸಾಂಗ್ ಸಕ್ಸಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಮತ್ತೊಂದು ಅಲ್ಟಿಮೇಟ್ ಆಗಿರೋ ಸಾಂಗ್ ನಿಮ್ಮ ಕಡೆಯಿಂದ ಬರಲಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ, ನನ್ನ VIPsಗೆ, ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ಎಲ್ಲ ಪುಟಾಣಿಗಳಿಗೆ ನೀವು ತೋರಿಸ್ತಾ ಇರೋ ಪ್ರೀತಿ ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗ್ತಾಯಿಲ್ಲ. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.